4ನೇ ಮಾತು ಯೇಸು ಸ್ವಾಮಿ ಹೇಳುವಾಗ, ಒಂದು ವೇಳೆ ಆ ಗಳಿಗೆಯಲ್ಲಿ ತಂದೆ ದೇವರು ಕೈ ಬಿಟ್ರು, ನನ್ನ ಮಗನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ನನಗೆ ಲೋಕಕ್ಕೆ ಸಮರ್ಪಿಸಿದ ಮೇಲೆ ಅವನು ತನ್ನ ಸಂತಾನವನ್ನು ಕಾಣುವನು. ಇವತ್ತು ಲೋಕವೆಲ್ಲ ಯೇಸುವಿನ ಸಂತಾನವಾಗಿ ಮಾರ್ಪಟ್ಟಿದೆ. ಲೋಕವೆಲ್ಲ ಗುಪ್ತವಾಗಿಯೋ ಬಹಿರಂಗವಾಗಿಯೋ ಸ್ವತಂತ್ರವಾಗಿಯೋ ಯೇಸು ಸ್ವಾಮಿಯನ್ನು ಆಳವಾಗಿ ತಿಳಿತಾ ಇದೆ. ಇದಕ್ಕೆ ಯಾರೂ ನಿರ್ಬಂಧ ಹಾಕಲಿಕ್ಕೆ ಸಾಧ್ಯನೇ ಇಲ್ಲ. ನಿರ್ಬಂಧ ಹಾಕಿದ್ರು ಎಲ್ಲದಕ್ಕೂ ರೆಡಿಯಾಗಿದ್ದಾರೆ. ಆ ರೀತಿಯಲ್ಲಿ ದೇವರ ಪ್ರೀತಿ ಮನುಷ್ಯರ ಹೃದಯದೊಳಗೆ ಒತ್ತಾಯ ಮಾಡುತ್ತೆ. ಯೇಸು ಸ್ವಾಮಿ ನಮ್ಮನ್ನೆಲ್ಲ ಪ್ರತ್ಯೇಕಿಸುವ ಮೂಲಕ, ರಕ್ಷಿಸುವ ಮೂಲಕ ತನ್ನ ಸಂತಾನವಾದಂಥ ನಮ್ಮನ್ನು ನೋಡಿ ಲೋಕದಲ್ಲಿರುವಂಥ ಎಲ್ಲ ಕೃಪೆಯ ಮಕ್ಕಳು ತನ್ನ ಸಂತಾನ, ತನ್ನ ಆಸ್ತಿ ಸ್ವಾಸ್ಥ್ಯ ಎಂಬುದಾಗಿ ಪಡ್ಕೊಂಡದ್ದು ತನ್ನ ಜೀವವನ್ನು ಮಾನವರಿಗೆ ಕೊಟ್ಟ ಮೇಲೆ ಉತ್ತರ ಸಿಕ್ಕಿದ್ದು ದೇವರು ಅಂಥ ಸಂದರ್ಭದಲ್ಲಿ ದೀರ್ಘಶಾಂತನಾಗಿ ಸೈಲೆಂಟ್ ಆಗಿ ಸಾಗಿದ್ದು ತನ್ನ ಸಂಕಲ್ಪವನ್ನು ಈಡೇರಿಸೋದಕ್ಕೋಸ್ಕರ. ಸ್ವಾಮಿ ಮಾನವರಿಗೆ ಜೀವ ಕೊಡಲೇಬೇಕಿತ್ತು. ಮಾನವ ಅವತಾರ ತಾಳಿ ಮಾತೃ ಜೀವಿತವನ್ನು ತನ್ನ ಜೀವಿತದಲ್ಲಿ ತೋರ್ಪಡಿಸಿ ಅದನ್ನು ನಮಗೆ ದಾರಿ ಎಳೆದುಕೊಟ್ಟು ಹಾಗೇ ಅದರಿಂದ ರಕ್ಷಿಸಲ್ಪಡಲೇಬೇಕಿತ್ತು. ಈ ನಿಮಿತ್ತ ತನ್ನನ್ನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಿದ ಮೇಲೆ ಅವರ ರಕ್ತ ನಮ್ಮನ್ನು ಪರಿಶುದ್ಧ ಮಾಡಿ ಪಾವನ ಮಾಡಿದ ಮೇಲೆ ತಂದೆಯ ಸಮಕ್ಷಮದಲ್ಲಿ ನಾವು ನಿಂತು ಜಯಿಸುತ್ತಾ, ತಂದೆಯನ್ನು ಘನಪಡಿಸುತ್ತಾ, ವೈರ್ಯ ಸಮಸ್ತ ಕುತಂತ್ರಗಳನ್ನು ಲಯ ಮಾಡುತ್ತಾ ಸಾಗಿದ ಮೇಲೆ ನಾವು ಪರಲೋಕದ ಆಸ್ತಿ, ಯೇಸುವಿನ ಸಂತಾನನೇ, ದೇವ ಮಕ್ಕಳೇ. ಅದಕ್ಕಾಗಿ ನನ್ನ ಮಗನು ತನ್ನ ಆತ್ಮವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಸಮರ್ಪಿಸಿದ ಮೇಲೆ ಆತನು ತನ್ನ ಸಂತಾನವನ್ನು ಕಾಣುವನು. ನಾವು ದೇವರ ಸಂತಾನ. ನಾವು ಮತ್ತೆ ಯಜ್ಞಾರ್ಪಿತವಾಗಿ ಸಮರ್ಪಣೆ ಆದ ಮೇಲೆ ದೇವರಿಗೆ ಸಿಕ್ಕಿದೆವು. ನಾವು ದೇವರನ್ನು ಕಂಡುಕೊಂಡೆವು. ಆ ಟೈಮಲ್ಲಿ ದೇವರ ಕಾರ್ಯ ಆಗಲಿಲ್ಲ. ಯೇಸು ಸ್ವಾಮಿ ಒಂದು ವೇಳೆ ಕೇಳಿದರೆ ಕಬ್ಬಿಣದ ಗದದಂಗೆ ಎಲ್ಲರನ್ನು ನಾಶ ಮಾಡಿ, ಅನ್ಯರನ್ನೆಲ್ಲ ಧ್ವಂಸ ಮಾಡಿ, ಯೇಸು ಸ್ವಾಮಿಯ ಬಗ್ಗೆ ಯಾರು ಉಲ್ಟ ಮಾತಾಡ್ತಾರೆ ಎಲ್ಲ ಧ್ವಂಸ ಮಾಡಿ ಇಡೀ ಲೋಕವನ್ನೆಲ್ಲ ಲೋಕಲ್ಲಿ ನಡಗಿಸಿ ಬಿಡ್ತಿದ್ರು ದೇವರು ತನ್ನ ಏಕೈಕ ಪುತ್ರನಿಗೋಸ್ಕರ. ಅಷ್ಟು ಮಮತೆ ಇಟ್ಟುಕೊಂಡಂಥ ದೇವರು. ಆದರೆ ಅಲ್ಲಿ ಏಕೈಕ ಪುತ್ರನನ್ನೇ ನಮಗೆ ಕಳಿಸುವ ಮೂಲಕ ನಮ್ಮ ಮೇಲೂ ಅಗಾಧವಾದಂಥ ಮಮತೆ ಇದೆ ಎಂಬುದಾಗಿ ಸ್ಪಷ್ಟವಾಗಿ ದೇವರು ತಿಳಿಯಪಡಿಸಿದ್ರಿಂದಲೇ ಇವತ್ತು ನಾವು ದೇವರನ್ನು ಹಿಂಬಾಲಿಸ್ತಿದ್ದೇವೆ. ದೇವರಿಗೋಸ್ಕರ ಏನೇ ಸಂಭವಿಸಿ ನಿಂತಿದ್ದೇವೆ. ಯಥಾರ್ಥವುಳ್ಳವರಾಗಿ ದೇವರ ಹತ್ರ ಪ್ರಾರ್ಥಿಸಿ, ದೇವರೇ ನಮಗೆ ಆಧಾರ ಎಂಬುದಾಗಿ ದೇವರನ್ನೇ ದೃಷ್ಟಿಸಿ, ನಮ್ಮೆಲ್ಲ ನೋವುಗಳನ್ನು ದೇವರಿಗೆ ಒಪ್ಪಿಸಿ, ನೋಯಿಸಿದವರನ್ನೂ ಕ್ಷಮಿಸ್ತಿದ್ದೇವೆ, ಪ್ರೀತಿಸ್ತಿದ್ದೇವೆ, ಪ್ರಾರ್ಥಿಸ್ತಿದ್ದೇವೆ. ಅವರನ್ನು ಪರಲೋಕಕ್ಕೆ ಸೇರಿಸಬೇಕೆನ್ನುವಂಥ ದೊಡ್ಡ ಉದ್ದೇಶ ಇಟ್ಟುಕೊಂಡು ಲೋಕದಲ್ಲಿ ಸಾಕ್ತಾ ಇದ್ದೇವೆ. ಈ ನಮ್ಮ ಅಮೂಲ್ಯ ಪ್ರೀತಿಯ ಉದ್ದೇಶ, ದೈವ ಸಂಕಲ್ಪ ಈ ಲೋಕಕ್ಕೆ ತಿಳಿಯದ ಕಾರಣ ಇವತ್ತು ಲೋಕ ನಮ್ಮನ್ನು ಹಗುರವಾಗಿ ಕಾಣ್ತಾ ಇದೆ. ಕಂಡರೂ ಅಡ್ಡಿಲ್ಲ. ಲೋಕಕ್ಕೆ ನಾವು ಹಗುರ ಆದರೆ ಪರಲೋಕದ ದೇವರಿಗೆ ನಾವು ಅಮೂಲ್ಯರು, ಮಾನ್ಯರು, ಗೌರವಸ್ಥರು. ಅವರನ್ನು ಲೋಕಕ್ಕೆ ಪ್ರಕಟಿಸುವ ಅದ್ಭುತವಾದಂಥ ಆತನ ಮಕ್ಕಳು. ಇದೇ ದೇವರಿಗೆ ನಮಗೆ ಬೇಕಾದದ್ದು. ಹೀಗೆ 4ನೇ ವಚನದಲ್ಲಿ ನನ್ನ ದೇವರೇ, ನನ್ನ ದೇವರೇ ಯಾಕೆ ಕೈ ಬಿಟ್ಟು ಎಂಬುದಾಗಿ ದೇವರಿಗೂ ತನಗಿರುವಂಥ ಯಥಾರ್ಥತೆಯನ್ನು ದೇವರು ಯೇಸು ಸ್ವಾಮಿ ಪ್ರಕಟಿಸಿದರು. ಈ ರೀತಿಯಲ್ಲಿ ಯೇಸು ಸ್ವಾಮಿ ನನ್ನ ದೇವರೇ, ನನ್ನ ದೇವರೇ ಯಾಕೆ ಕೈ ಬಿಟ್ಟು ಅನ್ನುವಾಗ ಸೂರ್ಯನಿಗೆ ಬಹಳ ದುಃಖವಾಗಿ, ಸೂರ್ಯ ಬೆಳಕು ಕೊಡದೆ ಹೋದ ಎಂಬುದಾಗಿ
ಮತ್ತಾಯ 25:41 ಸ್ಪಷ್ಟಪಡಿಸಿದೆ. ಅಂಥ ಘಳಿಗೆಯಲ್ಲಿ ಅಲ್ಪ ಸಮಯ ಲೋಕನೇ ಕತ್ತಲಾಯಿತು. ಇವತ್ತಿಗೂ ಸೂರ್ಯಗ್ರಹಣ ಅಂದರೆ ಲೋಕ ಕತ್ತಲಾಗುತ್ತೆ. ಸೂರ್ಯಗ್ರಹಣ ಅಂದರೆ ಸೂರ್ಯನಿಗೆ ದುಃಖ. ಲೋಕದ ಪಾಪ ಹೆಚ್ಚಾಗುವಾಗ ಸೂರ್ಯನಿಗೆ ದುಃಖ ಆಗಿ ಲೋಕವನ್ನು ಕತ್ತಲೆ ಮಾಡಿ ದೇವರ ಶ್ರಮೆಯಲ್ಲಿ ಸೂರ್ಯ ಸಮೇತ ಪಾಲು ತೆಗೆದುಕೊಳ್ಳುತ್ತೆ ಅನ್ನುವಂಥ ಅರ್ಥ. ಆ ಒಂದು ಸಂದರ್ಭ ಕತ್ತಲೆ ಎನ್ನುವಂಥ ಸೈತಾನನಿಗೂ ಬೆಳಕೆನ್ನುವಂಥ ಯೇಸ್ವಾಮಿಗೂ ನಡೆದಂಥ ಒಂದು ದೊಡ್ಡ ಯುದ್ಧದಲ್ಲಿ ಯೇಸ್ವಾಮಿ ಶಿಲುಬೆಯಲ್ಲಿ ಮರಣವನ್ನೇ ಜಯಿಸಿ ಪಾತಾಳ, ಮೃತ್ಯು, ಸ್ವರ್ಗದ ಬೀಗದ ಕೈಯನ್ನೇ ತನ್ನ ಕೈಯಲ್ಲಿಟ್ಟುಕೊಂಡು ಆಕಾಶ, ಭೂಮಿ, ಪಾತಾಳದವರೆಲ್ಲರೂ ನೀನೇ ಕರ್ತ ಎಂಬುದಾಗಿ ಸರ್ವರೂ ಅಡ್ಡ ಬಿದ್ದು ದೇವರನ್ನು ಆರಾಧಿಸಿ ತಂದೆ ದೇವರನ್ನು ಘನಪಡಿಸುವರೆನ್ನುವಂಥ ವಾಕ್ಯದ ಪ್ರಕಾರ ದೇವರು ನಮಗಾಗಿ ತನ್ನ ಜೀವಿತವನ್ನು ತೋರ್ಪಡಿಸ್ಕೊಟ್ರು. ಯೇಸ್ವಾಮಿಯ ವಿಷಯದಲ್ಲಿ ದೇವರು ಹೇಳಿದಂಥ ಮಾತು, ನನ್ನ ಬಲಪಾಶದಲ್ಲಿ ಸಮಾಧಾನವಾಗಿ ಕುಳಿತುಕೋ, ಶತ್ರುಗಳು ವೈರಿಗಳು ನಿನಗೆ ಎಷ್ಟೇ ತೊಂದರೆ ಕೊಟ್ಟರು ಅಡ್ಡಿಲ್ಲ, ಅವರೆಲ್ಲರ ಮುಂದೆ ನೀನು ನನ್ನ ಮಗನೆಂಬುದಾಗಿ ನಾನು ತೋರ್ಪಡಿಸ್ತೀನಿ. ಆಕಾಶ, ಭೂಮಿ, ಪಾತಾಳ ಎಲ್ಲರೂ ನೀನೇ ತಮ್ಮ ಕರ್ತನೆಂಬುದಾಗಿ ನಿನಗೆ ಅಡ್ಡ ಬೀಳುವರು. ನಿನ್ನ ಮೂಲಕ ನನ್ನನ್ನು ಘನಪಡಿಸುವರು. ಆಗ ನಿನಗೆ ಸಮಾಧಾನವಾಗುವುದು. ಅದನ್ನು ನಾನು ತೋರ್ಪಡಿಸ್ತೇನೆ. ಗೊತ್ತಿಲ್ಲದೆ ತಿಳಿಯದೆ ಮಾಡೋ ತಪ್ಪಿನ ನಿಮಿತ್ತ ನೀನು ದುಃಖಿಸಿಕೊಳ್ಳಬೇಡ, ನನಗೋಸ್ಕರ ಸಮಾಧಾನವಾಗಿ ಕುಳಿತುಕೋ ಎಂಬುದಾಗಿ ದೈವೋಕ್ತಿ ಹಳೆ ಒಡಂಬಡಿಕೆಯಲ್ಲಿ ಕೀರ್ತನೆಯಲ್ಲೇ ಬರೆಯಲ್ಪಟ್ಟಿದೆ. ಫಿಲಿಪ್ಪಿ 2:10 ಅದನ್ನೇ ಹೇಳಿದ್ದಾರೆ. ಆಕಾಶ, ಭೂಮಿ, ಪಾತಾಳ ಎಲ್ಲರೂ ನಿನಗೆ ಅಡ್ಡ ಬೀಳ್ತಾರೆ, ಸರ್ವರು ನೀನೇ ಕರ್ತ ಎಂಬುದಾಗಿ ನಿನ್ನನ್ನು ಕೊಂಡಾಡುವರು. ಹಾಗೆ ನಿನ್ನ ಮೂಲಕ ನನಗೆ ಘನವನ್ನು ಸಲ್ಲಿಸುವರು. ಅಂಥ ದಿನ ಒಂದು ದಿನ ಬರುತ್ತೆ. ಸರ್ವರು ಒಪ್ಪಿ ಲೋಕದಲ್ಲಿ ದೇವರ ಎಣಿಸಿಕೊಂಡವರು ಎಲ್ಲರೂ ಕರ್ತಾದಿ ಕರ್ತನಿಗೆ ನಮಸ್ಕಾರ ಮಾಡಿ ತಂದೆ ದೇವರನ್ನು ಘನಪಡಿಸುವಂಥ ದಿನ ಬರಲಿಕ್ಕಿದೆ. ಅಷ್ಟರವರೆಗೆ ಸಮಾಧಾನ ಪ್ರಾರ್ಥಿಸುತ್ತಾ, ದೇವರ ವಿಷಯವನ್ನು ತಿಳಿಸುತ್ತಾ, ಅನೇಕರನ್ನು ಪರಲೋಕಕ್ಕೆ ಸೇರಿಸುತ್ತಾ ದೇವರನ್ನು ಘನಪಡಿಸುವುದರಲ್ಲಿ ನಾವು ಕಾಲ ಕಳೆಯಬೇಕು. ಇದೇ ನಮ್ಮ ಕರ್ತವ್ಯ. ನಮ್ಮ ವಿಷಯದಲ್ಲಿ ದೇವರ ಚಿತ್ತ ಮತ್ತು ದೈವ ಸಂಕಲ್ಪ. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದು ಪ್ರತ್ಯೇಕಿಸಿದ್ದು. ಇನ್ನು 5ನೇ ಮಾತು, ನನಗೆ ನೀರಡಿಕೆಯಾಗಿದೆ. ಯೋಹಾನ 19:28-29 ವಚನ. ಯೋಹಾನ 19:28-29 ವಚನ. ನನಗೆ ನೀರಡಿಕೆಯಾಗಿದೆ. ಇದು ಸಮುದ್ರದಷ್ಟು ದೊಡ್ಡ ಮಾತು ಪ್ರಿಯರೇ. ನೀರಿನ ಬುಗ್ಗೆ ಆಗಿರುವಂಥ ಯೇಸ್ವಾಮಿ ಸಮುದ್ರದಲ್ಲಿ ಮಾರ್ಗ ಮಾಡಿ ನಾನೇ ನೀರು, ನಾನೇ ಸಮುದ್ರ, ನಾನೇ ಶಕ್ತಿ ಎಂಬುದಾಗಿ ಸೂಚಕಾರ್ಯಗಳೊಂದಿಗೆ ತನ್ನನ್ನು ಪ್ರಕಟಿಸಿದಂಥ ಯೇಸ್ವಾಮಿ ದುಷ್ಟ ಜನರು ನೀರು ಕೊಡಲ್ಲ ಎಂಬುದಾಗಿ ಗೊತ್ತಿದ್ರೂ ಶಾಸ್ತ್ರದ ಮಾತು ನೆರವೇರುವುದಕ್ಕೋಸ್ಕರ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ ಹೇಳಿದರು. ಅಂಥ ಟೈಮಲ್ಲಿ ಮತ್ತಾಯ 27:34 ವಚನ ಹೇಳುವ ಪ್ರಕಾರ ಕಹಿ ಬೆರೆಸಿದ ಹುಳಿ ರಸವನ್ನು ಇನ್ನೂ ಬಾಯಾರಿಕೆ ಹೆಚ್ಚಾಗಲಿ ಎಂಬುವಂಥ ದೃಷ್ಟಿಟ್ಟುಕೊಂಡು ಅಸೂಯೆಯಿಂದ ಕಹಿ ಬೆರೆಸಿದ ಹುಳಿ ರಸವನ್ನು ಯೇಸ್ವಾಮಿಗೆ ಕೊಟ್ಟರು. ತುಂಬಿದ ಕೊಡ, ನೀರಿನ ಬುಗ್ಗೆ, ನಾನು ಕೊಡುವ ನೀರನ್ನು ಕುಡಿಯುವವನಿಗೆ ಬಾಯಾರಿಕೆನೇ ಇಲ್ಲ ಎಂಬುದಾಗಿ ಹೇಳಿದಂಥ ಯೇಸುವಿಗೆ
ಕಹಿ ಬೆರೆಸಿದ ಹುಳಿ ರಸವನ್ನು ಕೊಟ್ಟಿದ್ದಾರೆ ಅಂದರೆ ಅವರಿಗೆ ದೇವರೆಂಬುದಾಗಿ ಗೊತ್ತೇ ಇಲ್ಲ. ಅಂಥ ಸಂದರ್ಭದಲ್ಲಿ ಇವರು ಕೊಡುತ್ತಾರೆ ಎಂಬುದಾಗಿ ದೇವರಿಗೆ ಗೊತ್ತಿದ್ರೂ ಶಾಸ್ತ್ರದ ಮಾತು ನೆರವೇರೋದಕ್ಕೋಸ್ಕರ ಇಡೀ ಧರ್ಮಶಾಸ್ತ್ರವನ್ನು ಎಲ್ಲ ವಿಧದಲ್ಲಿ ಪರಿಪೂರ್ಣ ಮಾಡೋದಕ್ಕೋಸ್ಕರ ಎಲ್ಲರ ವಿಷಯದಲ್ಲಿ ಪ್ರೀತಿಯನ್ನು ತೋರ್ಪಡಿಸಿ ಪ್ರೀತಿಯಿಂದಲೇ ಧರ್ಮಶಾಸ್ತ್ರವನ್ನು ಗೆದ್ದುಕೊಳ್ಳುವುದಕ್ಕೋಸ್ಕರ ನನಗೆ ನೀರಡಿಕೆಯಾಗಿದೆ ಎಂಬುದಾಗಿ 5ನೇ ಮಾತನ್ನು ಶಿಲುಬೆಯಲ್ಲೇ ಸ್ವಾಮಿ